ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ತೀರ್ಥಹಳ್ಳಿ ಸಮೀಪದ ಅರಳಸುರುಳಿಯವರಾದ ನಾಗರಾಜ ಅಡಿಗ ಅವರಿದ್ದಾರೆ. ಇವರು ಪ್ರೌಢ ಶಿಕ್ಷಣದವರೆಗೆ ತೀರ್ಥಹಳ್ಳಿಯಲ್ಲಿ ಕಲಿತು ಅನಂತರ ಶೃಂಗೇರಿಯ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ BA, MA, B.Edಗಳನ್ನು ಪೂರೈಸಿದ್ದಾರೆ. ಅನಂತರ ಬೆಂಗಳೂರು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ 2 ವರ್ಷ ಶಿಕ್ಷಕರಾಗಿ ಕೆಲಸ ಮಾಡಿದರು. ಅನಂತರ ತೀರ್ಥಹಳ್ಳಿಯ ಪ್ರಜ್ಞಾಭಾರತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ 15 ವರ್ಷ ಕೆಲಸ ಮಾಡಿ ಈಗ ವಿದ್ಯಾಭಾರತಿಯಲ್ಲಿ ಸಂಸ್ಕೃತಿ ಜ್ಞಾನ ಪರಿಯೋಜನೆಯ ಪ್ರಾಂತ ಪ್ರಮುಖರಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ಪೂರ್ಣಕಾಲಿಕ ಕೃಷಿಗೆ ಪರಿವರ್ತನೆ ಹೊಂದಿದ ತಮ್ಮ ಅನುಭವಗಳ ಬಗ್ಗೆ ಇವರು ಮಾತನಾಡಲಿದ್ದಾರೆ. ನಮಸ್ಕಾರ ನಾಗರಾಜ ಅಡಿಗ ಅವರೇ. ನಮಸ್ಕಾರ. ನೀವು ಶಿಕ್ಷಕರಾಗಿದ್ದು ನಿಮ್ಮ ಆಸಕ್ತಿಯಿಂದಲ, ಅಧ್ಯಯನದ ಅನುಭವಕ್ಕಿಂತ ಅಧ್ಯಾಪನದ ಅನುಭವ ಹೆಚ್ಚಿನ ಸಂತೋಷದ್ದ? ಶಿಕ್ಷಕರಾಗಿದ್ದು ತುಂಬ ಆಸಕ್ತಿಯಿಂದನೇ. ನಾವು ಓದಬೇಕಾದ್ರೆ ಯಾವುದೇ ವಿಷಯನ ಅಧ್ಯಯನ ಮಾಡಿದಾಗ ನಾವು ಇದನ್ನು ಇನ್ನೊಬ್ಬರಿಗೆ ಹೇಳಿಕೊಟ್ರೆ ನಾನು ಹೇಗೆ ಹೇಳ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೇಳ್ತಾ ಹೋದಾಗೆ ನಮಗೆ ಹೆಚ್ಚು ನೆನಪುಳಿತಾ ಇತ್ತು. ಎರಡನೇದು, ಸಂಸ್ಕೃತ ನಾನು ಓದಬೇಕಾದ್ರೆ ಹೊಸ ವಿಷಯಗಳು ಕಾಣ್ತಾ ಇತ್ತು. ಪ್ರತಿ ವಸ್ತುವನ್ನು ನೋಡುವ ದೃಷ್ಟಿಕೋನವೇ ಬೇರೆ ಸಂಸ್ಕೃತದ ಸಾಹಿತ್ಯದಲ್ಲಿ. ಯಾವುದನ್ನು ಸಹ ಕಣ್ಣು ಮುಚ್ಚಿಕೊಂಡು ಯಾರೋ ಋಷಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಪ್ಕೊಳ್ಳಿಲ್ಲ. ಅದನ್ನು ತುಂಬ ಥರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ 2 ಹುಟ್ಕೊಂಡಿತ್ತು, ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷ ಅಂತ. ಪೂರ್ವ ಪಕ್ಷದವರು ಪ್ರಶ್ನೆ ಮಾಡಲಿಕ್ಕೆ ಇರುವಂಥವ್ರು, ಉತ್ತರ ಪಕ್ಷದವರು ಸಿದ್ಧಾಂತವನ್ನು ಮಂಡನೆ ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ಯಾವತ್ತೂ ಸಹ ಉತ್ತರ ಪಕ್ಷನೇ ಗೆಲ್ಲುತ್ತೆ. ಒಂದು ಸಿದ್ಧಾಂತವನ್ನು ಸರಿಯಾಗಿ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು, ಈ ನಿಟ್ಟಿನಲ್ಲಿ ಒಂದು ಭಾಳ ದೊಡ್ಡ ಪ್ರಯತ್ನ ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಾಗಿತ್ತು. ಹಾಗಾಗಿ ಇದನ್ನು ಅಧ್ಯಾಪನಕ್ಕೆ ಅಳವಡಿಸಿಕೊಂಡ್ರೆ ಹೇಗೆ ಅಂತ ಹೊಸ ಪ್ರಯೋಗಗಳನ್ನು ಮಾಡ್ತಾ ನಾನು 15 ವರ್ಷ ಆ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದೇನೆ. ಅಧ್ಯಯನ ಮಾಡೋದು ಹೆಚ್ಚಿನ ಸಂತೋಷದ್ದು, ಅಧ್ಯಾಪನ ಮಾಡೋದು ಹೆಚ್ಚಿನ ಸಂತೋಷದ್ದು? ಅಧ್ಯಾಪನ ಮಾಡೋದು ಹೆಚ್ಚಿನ ಸಂತೋಷದ್ದು ಅಧ್ಯಯನ ಚೆನ್ನಾಗಿದ್ದಾಗ ಮಾತ್ರ. ಅಧ್ಯಯನ ಇಲ್ಲದೆ ಅಧ್ಯಾಪನಕ್ಕೆ ಹೋದರೆ ಶಿಕ್ಷಕರು ಭಾಳ ಬೇಗ ಖಾಲಿ ಹಾಕ್ತಾ ಇರ್ತಾರೆ. ತುಂಬಿಸ್ಕೊಳ್ಳಿಕ್ಕೆ ಅಧ್ಯಯನ, ಅದರಲ್ಲೂ ಸ್ವಾಧ್ಯಾಯ ಭಾಳ ಮುಖ್ಯವಾಗುತ್ತೆ. ಈ ಸಂಸ್ಕೃತ ಭಾಷೆ ಇತರ ಭಾಷೆಗಳಿಗಿಂತ ತುಂಬ ಭಿನ್ನ. ಇತರ ಭಾಷೆಗಳಲ್ಲಿ ಯಾವುದೇ ವಸ್ತುವಿಗೆ ಅಥವಾ ಸಂಗತಿಗೆ ಕೇವಲ ಕೆಲವು ಪದಗಳಿದ್ದರೆ ಸಂಸ್ಕೃತದಲ್ಲಿ 100 ಪದಗಳು ಇರ್ತವೆ ಅಂತನ್ಬಿಟ್ಟು, ಮತ್ತು ಇನ್ನು ಹೊಸ ಪದಗಳನ್ನು ಹುಟ್ಟುಹಾಕೋದು ಸಂಸ್ಕೃತದಲ್ಲಿ ಬಹಳ ಸುಲಭ ಅಂತ ಹೇಳ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಾ? ಸಂಸ್ಕೃತದಲ್ಲಿ ಸಮುದ್ರ ಅಂತ ಹೇಳಲಿಕ್ಕೆ 500 ಶಬ್ದಗಳಿದೆ. ನೀರು ಅಂತ ಹೇಳಲಿಕ್ಕೆ 3000ಕ್ಕಿಂತ ಹೆಚ್ಚು ಶಬ್ದಗಳಿದೆ. ಯಾವ ಶಬ್ದವನ್ನು ಬಳಸ್ತಾ ಇದ್ದಾರೋ ಲೋಕದಲ್ಲಿ, ಅಂದರೆ ಜಾನಪದದಲ್ಲಿ, ಆ ಶಬ್ದಗಳು ಮಾತ್ರ ಭಾಷೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಾಷೆಯಲ್ಲಿ ಬಂದಂತಹ 100,000 ಶಬ್ದಗಳು ಇಲ್ಲಿರುವಂಥದ್ದು. ಮತ್ತು ಪ್ರತಿ ಶಬ್ದ ಹುಟ್ಟಬೇಕಾದ್ರೆ ಅದಕ್ಕೊಂದು ಧಾತು ಇದೆ. ಧಾತುವಿನ ಮೂಲಕವೇ ಶಬ್ದ ಹುಟ್ಟುತ್ತೆ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ, ಅಂದರೆ ವರ್ಬ್ ಹುಟ್ಟಬೇಕಾದ್ರೆ ಅದರದ್ದು ಮೂಲ ರೂಪ. ವರ್ಬಲ್ಲಿ ಟೆನ್ಸ್ಗಳು ಬರ್ತವೆ, ಆದರೆ ಧಾತುವಿನಲ್ಲಿ ಹಾಗಿರೋದಿಲ್ಲ. ಆ ಧಾತುವಿನಿಂದ ಕ್ರಿಯಾಪದಗಳು ಹುಟ್ಕೊಳ್ತಾ ಹೋಗ್ತವೆ. ಆ ಕ್ರಿಯಾಪದಗಳು ಯಾವ ಅರ್ಥವನ್ನು ಸೂಚಿಸಬೇಕು ಅನ್ನೋದು ಲೋಕದಲ್ಲಿ ಇರಬೇಕು. ಈಗಾಗಲೇ ಮೊದಲು ಅದರ ಬಳಕೆ ಇರಬೇಕು. ಬಳಕೆ ಇದ್ದಿದ್ದಕ್ಕೆ ವ್ಯಾಕರಣಬದ್ಧವಾಗಿ ಅದನ್ನು ಬಳಸ್ತಾ ಹೋಗ್ತಾರೆ. ಈ ರೀತಿಯ ಶಬ್ದಗಳು 100 ಇದ್ದಾವೆ. ನೀವು ಯಾವುದನ್ನು ಬಳಸ್ತಿರೋ ಹೊಸ ಶಬ್ದವನ್ನು ಉತ್ಪತ್ತಿ ಮಾಡಬೇಕಾದ್ರೆ ಆ ರೀತಿಯ ಅದಕ್ಕೆ ಸೂಕ್ತವಾದ ಧಾತುವನ್ನು ತಗೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಶಬ್ದವನ್ನು ಮಾಡ್ಕೊಳ್ಬೋದು. ಅದು ವ್ಯಾಕರಣಬದ್ಧವಾಗಿ ಇರಬೇಕು, ಅಂದರೆ ಪಾಣಿನಿ ವ್ಯಾಕರಣಬದ್ಧವಾಗಿ ಇರಬೇಕಷ್ಟೇ. ಬೇರೆ ಭಾಷೆಗಳಲ್ಲಿ ಯಾಕೆ ಕಡಿಮೆ ಶಬ್ದ, ಇಲ್ಲಿ ಮಾತ್ರ ಯಾಕೆ ಅಷ್ಟೊಂದು ಶಬ್ದಗಳು? ಸಂಸ್ಕೃತದ ವಿಸ್ತಾರ ಆಗಿತ್ತು. ಅದರ ವ್ಯಾಪ್ತಿ ಜಗತ್ತಿನ ಬೇರೆ ಬೇರೆ ಜಾಗಗಳಿಗೆ ಅದು ತಲುಪಿರೋದ್ರಿಂದ ಅಲ್ಲಿ ಭಾಷೆಯ ಜನರು ಬೇರೆ ಬೇರೆ ಶಬ್ದಗಳನ್ನು ಮಾತಾಡ್ತಿದ್ರು. ಹಾಗಾಗಿ ಸಂಸ್ಕೃತದಲ್ಲಿ ಹೊಸ ಶಬ್ದಗಳು ಸೇರ್ಕೊಳ್ತಾ ಬಂತು. ಹಾಗಂಥೇಳಿ ಈಗೆಷ್ಟು ಸಂಸ್ಕೃತ ಶಬ್ದಗಳಿದಾವೋ ಅಷ್ಟೇ ಅಂತಲ್ಲ, ಇನ್ನೂ ತುಂಬ ಶಬ್ದಗಳಿತ್ತು. ಇದನ್ನು ಪಾಣಿನಿ ಹೇಳಬೇಕಾದ್ರೆ ಕಾತ್ಯಾಯನಾದಯ ಅಂತ ಹೇಳಿದ್ರೆ ಕಾತ್ಯಾಯನ ಇತ್ಯಾದಿ ಋಷಿಗಳು ಹೀಗೆ ಹೇಳ್ತಿದ್ರು ಅಂತ. ಅಂದರೆ ಇನ್ನೂ ಬೇರೆ ಬೇರೆ ಋಷಿಗಳು ಹೇಳುವಂಥ ಇನ್ನೂ 100 ಧಾತುಗಳು ಬಿಟ್ಟೋಗಿದ್ದಾವೆ. ಈಗ ಗುರುತಿಸಿರೋದು 2000 ಇದೆ ಅಷ್ಟೇ. ಈ ಬೇರೆ ಭಾಷೆಗಳು ಆಬ್ಜೆಕ್ಟಿವ್ ಆಗಿರ್ತವೆ, ಆದರೆ ಸಂಸ್ಕೃತ ಡಿಸ್ಕ್ರಿಪ್ಟಿವ್ ಆಗಿದೆ. ಅದರಿಂದಾಗಿ ವಿವರಗಳನ್ನು ಹೆಚ್ಚು ಅವರು ಬಳಸಬೇಕು ಅಂಥೇಳಿ ಯೋಚನೆ ಮಾಡಿದ್ದರಿಂದ ಹೆಚ್ಚಿನ ಪದಗಳು ಅದರಲ್ಲಿದೆ ಅಂತ ಹೇಳ್ತಾರೆ. ಹೌದು. ಈ ಡಿಸ್ಕ್ರಿಪ್ಟಿವ್ ಆಗಿರುವಂಥ ಲ್ಯಾಂಗ್ವೇಜನ್ನು ಬಳಸಿದಾಗ ನಮ್ಮ ಒಂದು ಮನಸ್ಸು ಬೇರೆ ರೀತಿಯಲ್ಲಿ
ಅದು ಯೋಚಿಸಲಿಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹೌದು, ಸಂಸ್ಕೃತ ಶಬ್ದಗಳನ್ನು ನಿಮಗೆ ಸಂಸ್ಕೃತದಲ್ಲಿ ಬೈಗುಳುವೂ ಇದೆ, ಆದರೆ ನೋವಾಗುವ ಬೈಗುಳುಗಳಿಲ್ಲ. ನಿಮಗೆ ಯಾವ ಭಾಷೆಯಲ್ಲಿ ಶಬ್ದಗಳು ಬರ್ತಾ ಹೋಗುತ್ತೋ ಆ ಭಾಷೆಯಲ್ಲಿ ಇರಬೇಕು. ಜನಪದದಲ್ಲಿ ಆ ಶಬ್ದಗಳು ಇದ್ದು ಅದನ್ನು ಬಳಸ್ತಾ ಇದ್ದರೆ ಮಾತ್ರ ಅದು ಭಾಷೆಯ ರೂಪಕ್ಕೆ ಬರುತ್ತೆ. ಲೇಖನ ರೂಪಕ್ಕೂ ಸಹ ಲಿಖಿತವಾಗಿಯೂ ಸಹ ನಿಧಾನಕ್ಕೆ ಅದು ತನ್ನ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗೆ ಬಂದಿದ್ದು ಸಂಸ್ಕೃತ ಶಬ್ದಗಳು ಅಂತ. ಅಲ್ಲ, ಭಾಷೆಯ ಉಪಯೋಗದಿಂದ ನಮ್ಮ ಯೋಚನಾ ರೀತಿ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ. ಈ ಸಂಸ್ಕೃತ ಭಾಷೆಯ ಉಪಯೋಗ, ಹೌದು, ಅದು ನಾವು ಯೋಚನೆ ಮಾಡುವಂಥ ರೀತಿ ಬದಲಾಗುತ್ತೆ. ಹೌದು, ಭಾಷೆಯ ಉಪಯೋಗದಿಂದ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿರುವ ಶಬ್ದಗಳು ಯಾವುದೇ ಒಂದು ಕ್ರಿಯೆಗೆ ಸಂಬಂಧಪಟ್ಟಂತೆ ಅದರ ಹತ್ತಿರಕ್ಕಿದೆ, ಅದರಿಂದ ದೂರ ಎಳ್ಕೊಂಡು ಹೋಗೋದಿಲ್ಲ. ಅಂದರೆ ನಾವು ಏನು ಕೆಲಸ ಮಾಡ್ತಿದ್ದಾವೋ ಹಾಗೆ ಇದೆ. ಇನ್ನೊಂದು ವಿಶೇಷ ಅಂದರೆ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಬರಿತೀವಿ. ಕನ್ನಡದಲ್ಲೂ ಸಹ ಹೇಗೆ ಮಾತಾಡ್ತೀವೋ ಹಾಗೆ ಬರೆಯೋದಿಲ್ಲ. ಬೇರೆ ಯಾವುದೇ ಭಾಷೆಯಲ್ಲಿ ಆ ರೀತಿ ಇಲ್ಲ. ಆದರೆ ಸಂಸ್ಕೃತದಲ್ಲಿ ಅರ್ಧ ಅಕ್ಷರವನ್ನು ಪ್ರೊನೌನ್ಸ್ ಮಾಡಿ ಮಾತಾಡಿದ್ರೆ ಅರ್ಧ ಅಕ್ಷರವನ್ನೇ ಬರಿತೀವಿ, ಪೂರ್ಣ ಅಕ್ಷರವನ್ನು ಪ್ರೊನೌನ್ಸ್ ಮಾಡಿದ್ರೆ ಪೂರ್ಣ ಅಕ್ಷರವನ್ನೇ ಬರಿತೀವಿ. ಇದು ಹೆಚ್ಚು ಪರ್ಫೆಕ್ಟ್ನೆಸ್ಸನ್ನು ಕೊಡ್ತಾ ಹೋಗುತ್ತೆ. ಸಂಸ್ಕೃತ ಭಾಷೆ ಮಾತ್ರ ಆ ಥರ ಕೊಡ್ಲಿಕ್ಕೆ ಸಾಧ್ಯ. ಖಚಿತತೆಯನ್ನು ಕೊಡ್ತಾ ಹೋಗುತ್ತೆ, ಯೋಚನೆಯಲ್ಲಿ ಖಚಿತತೆ ಬರುತ್ತೆ. ಹೌದು. ನಿಮಗೆ ಕೃಷಿ ಕಡೆಗೆ ಒಲವು ಯಾವಾಗ ಬಂತು? ಆ ಕೃಷಿ ಯಾಕೆ ಇಷ್ಟ ಆಯಿತು? ನಾವು ಸಹಜವಾಗಿ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥವ್ರು. ನಾವು ಚಿಕ್ಕಕ್ಕಿದ್ದಾಗಲೂ ಸಹ ನಮ್ಮ ತಂದೆಯವರು ಕೃಷಿಯ ಕೆಲಸಗಳನ್ನು ನಮ್ಮ ಹತ್ರ ಮಾಡಿಸ್ತಾಯಿದ್ರು, ಯಾವುದ್ಯಾವುದು ಆಗುತ್ತೋ ಅದು. ಆಮೇಲೆ ಸಹಜವಾಗಿ ಒಂದಷ್ಟು ಗಿಡಗಳನ್ನು ನಾವು ನೆಡ್ತಾಯಿದ್ವಿ. ಯಾವಾಗ ನಾವು ನೆಟ್ಟ ಗಿಡಗಳು ಹೂ ಬಂತು, ಯಾವಾಗ ನಾವು ನೆಟ್ಟ ಗಿಡಗಳು ಹಣ್ಣು ಬಂದು ಆ ಹಣ್ಣನ್ನು ನಾವು ತಿಂತಾಯಿದ್ದೀವಿ, ಅದರ ಒಂದು ಸಂತೋಷವೇ ಬೇರೆ. ಅದನ್ನು ಬೇರೆಯವ್ರ ಜೊತೆ ಹೇಳ್ಕೊಂಡಾಗ ನಾನೇ ನೆಟ್ಟು ಬೆಳೆದಂಥ ಗಿಡ ಹಣ್ಣಾಗಿ ನಾವೇ ತಿಂತಾಯಿದ್ದೀವಿ ಅಂದರೆ ಅದರದ್ದು ಖುಷಿ ಭಾಳ ವಿಶೇಷವಾಗಿರುತ್ತೆ ಮತ್ತು ತೃಪ್ತಿಯೂ ಸಹ ಬೇರೆ ಥರ ಇರುತ್ತೆ. ಹಾಗೆ ನಾನು ನೆಟ್ಟಂಥ ಮಾವಿನ ಗಿಡದ ಹಣ್ಣನ್ನು ತಿಂದಿದ್ದೀವಿ, ಮೂಸಂಬಿ ಗಿಡದ ಹಣ್ಣನ್ನು ನಮ್ಮ ಮನೇಲಿ ಎಲ್ಲರೂ ತಿಂತೀವಿ. ಅಡಿಕೆ, ಜಾಯಿಕಾಯಿ, ಏಲಕ್ಕಿ, ಕಾಫಿ, ಕಾಳುಮೆಣಸು ಇದೆಲ್ಲದೂ ಸಹ ನಾನೇ ನೆಟ್ಟ ಗಿಡಗಳು ಇವತ್ತು ಫಸಲು ಬರ್ತಾಯಿದೆ. ಇನ್ನು ನನ್ನ ಮಗಳು 9ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಅವಳು ಸಹ ಒಂದು ಮೂಸಂಬಿ ಗಿಡ ನೆಟ್ಟು ಹಣ್ಣು ಮಾಡಿ ಇವತ್ತು ಅವಳೇ ಕುಯ್ಕೊಂಡು ತಿಂತಾ ಇದ್ದಾಳೆ. ಅಂದರೆ ನಾವೇ ಮಾಡಿದಾಗ ಅದರ ಖುಷಿ ಬೇರೆ ಥರದ್ದೇ ಆಗಿರುತ್ತೆ. ತೆಂಗಿನ ಮರ ಈ ಥರದ್ದು ಗಿಡಗಳನ್ನು ಹಿಂದೆ ಯಾರೋ ನೆಟ್ಟಿದ್ದಾರೆ, ಅದರ ಫಲವನ್ನು ನಾವು ಅನುಭವಿಸ್ತೀವಿ. ಆದರೆ ಹಣ್ಣಿನ ಗಿಡಗಳಲ್ಲಿ ಭಾಳ ವಿಶೇಷ, ಬಾಳೆ ಇತ್ಯಾದಿಗಳು ನಾವೇ ನೆಟ್ಟು ಬೆಳೆದ ಗಿಡಗಳ ಹಣ್ಣನ್ನು ನಾವು ತಿನ್ನಬೇಕು. ಅದು ಒಂದು ವಿಶೇಷವಾದಂಥ ಖುಷಿಯನ್ನು ಕೊಡುತ್ತೆ. ಇನ್ನೊಂದು ಸ್ವಾತಂತ್ರ್ಯ, ಗೌರವ ಮತ್ತು ಸ್ವಾತಂತ್ರ್ಯ ಎರಡೂ ಕೃಷಿಯಲ್ಲಿ ತುಂಬ ಜಾಸ್ತಿ ಇದೆ. ಬೇರೆ ಎಲ್ಲ ವಿಷಯಕ್ಕೆ ಹೋಲಿಸ್ಕೊಂಡ್ರೆ, ಈಗ ಯಾವುದೋ ಒಂದು IT ಕೆಲಸಕ್ಕೆ ಹೋಗ್ತಾರೆ, ಇನ್ನೆಲ್ಲ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ನಮಗೊಂದು ದಿನ ರಜಾ ಬೇಕು ಅಂದರೆ, ನಮಗೊಂದು ಹಾಲಿಡೇ ಬೇಕು ಅಂದರೆ ನಾವು ಅಲ್ಲಿ ತುಂಬ ಕೇಳ್ಕೊಳ್ಬೇಕಾಗತ್ತೆ, ನಾವು ಇಂಥ ದಿನ ಬೇಕು ಅಂತ. ಮತ್ತು ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟು ದಿನ ಮಾತ್ರ ರಜಾ ತೊಗೊಳ್ಬೋದು, ತಿಂಗಳಿಗೆ 1 ಅಥವಾ 2 ಈ ಥರ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ನಾವು ಕೃಷಿಯನ್ನು ಆಯ್ಕೆ ಮಾಡಿಕೊಂಡಾಗ ಆ ಥರದ್ದು ಯಾವುದು ಸಹ ಅಲ್ಲಿ ಇರೋದಿಲ್ಲ. ಅದು ನನ್ನ ಸ್ವಾತಂತ್ರ್ಯ. ನನಗೆ ಬೇಕಾದಾಗ ನಾನು ತೋಟಕ್ಕೆ ಹೋಗ್ತೀನಿ, ನನಗೆ ಖುಷಿ ಇದ್ದಾಗ ನಾನು ತೋಟಕ್ಕೆ ಹೋಗ್ತೀನಿ, ನನಗೆ ಬೇಡ ಅಂದಾಗ ನನ್ನಷ್ಟಕ್ಕೆ ನಾನು ಇರ್ತೀನಿ. ಕೃಷಿಯಲ್ಲಿ ಇದೊಂದು ಬಹಳ ದೊಡ್ಡ ಸ್ವಾತಂತ್ರ್ಯ. ಮನುಷ್ಯ ಮತ್ತು ಜಗತ್ತಿನ ಯಾವುದೇ ಪ್ರಾಣಿ, ಭೂಮಿ ಮೇಲಿರುವ ಯಾವುದೇ ಪ್ರಾಣಿ ಮೊದಲು ಬಯಸೋದು ಸ್ವಾತಂತ್ರ್ಯನ. ಅದು ಯಾವತ್ತೂ ಪಂಜರದೊಳಗಿಡಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಕೃಷಿಯಲ್ಲಿ ಮಾತ್ರ ಅಷ್ಟೊಂದು ದೊಡ್ಡ ಸ್ವಾತಂತ್ರ್ಯ ಸಿಗೋಕ್ಕೆ ಸಾಧ್ಯ. ಇದು ಬಿಟ್ಟರೆ ಇನ್ನು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿ ನನ್ನ ಮೊದಲನೇ ಆಯ್ಕೆ. ಕೃಷಿ ಬೇರೆ ಶಾಸ್ತ್ರಗಳ ತರಹ ಅಧ್ಯಯನ ಮಾಡುವಂಥದ್ದು ಅನ್ನುವಂಥದ್ದು ಇಲ್ಲ, ಅನುಭವ ತೆಗೆದುಕೊಳ್ಳುವಂಥದ್ದು ಅಂತ ಮಾತ್ರ ಇದೆ. ಅದರಿಂದ ಕೃಷಿ ಒಂದು ಶಾಸ್ತ್ರ ಅಲ್ಲ, ಅದು ಜೀವನ ವಿಧಾನ ಅಂತ ಹೇಳ್ತಾರೆ. ಇದ್ರ ಬಗ್ಗೆ? ಹೌದು, ಕೃಷಿ ಒಂದು ಜೀವನ ಪದ್ಧತಿ. ಬೇರೆ ಕೆಲಸಗಳಿಗಾದರೆ ನಾವು ಓದಿರ್ತೀವಿ, ಓದಿದ್ದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಇನ್ನು ಕೆಲವು ಸತಿ ಓದಿದ್ದನ್ನು ಬಿಟ್ಟು ಇನ್ಯಾವುದೋ ಎಕ್ಸ್ಟ್ರಾ ಕೋರ್ಸೋ ಇನ್ಯಾವುದರ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಇದು ಒಂದು ಜೀವನದ ಅನುಭವ. ಕೃಷಿಯ ತೋಟಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಎಲ್ಲೋ ಮುಳ್ಳಿದೆ, ನಾವು ಓದಬೇಕಾದ್ರೆ ಮುಳ್ಳಿದೆ ಅಂತ ಇರೋದಿಲ್ಲ, ಆದರೆ ಕಾಲು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಮುಳ್ಳಿದೆ, ಅಲ್ಲಿ ನಡಿಬಾರ್ದು ಅಂತ. ಹಾಗೆ ಪ್ರಾಣಿಗಳ ಬಳಕೆ, ಅದನ್ನು ಹೇಗೆ ಮಾಡ್ಕೊಳ್ತೀವಿ, ನಾಯಿ ಇರ್ಬೋದು, ದನ ಇರ್ಬೋದು, ಅವುಗಳನ್ನು ಕೃಷಿಯಲ್ಲಿ ಹೇಗೆ ಬಳಸ್ಕೊಳ್ತೀವಿ. ಕೃಷಿ ಅಂದರೆ ಜೀವನ ಪದ್ಧತಿ ಅಂತ. ಹಾಗಾಗಿ ಮನೆಯೂ ಸೇರಿದಂತೆ, ಕುಟುಂಬವೂ ಸೇರಿದಂತೆ ಅವೆಲ್ಲ ಕುಟುಂಬದ ಭಾಗ ಆಗ್ತಾ ಹೋದಾಗ ನಮಗೆ ಕೃಷಿ ಒಂದು ಖುಷಿಯ ವಿಷಯವಾಗಿ ಬದಲಾಗುತ್ತೆ.
ಹಾಗೆ ಅನುಭವಗಳು ಬರ್ತಾ ಹೋಗುತ್ತೆ. ಎಲ್ಲ ಅನುಭವಗಳು ಸಹ ನಾವೇ ಪಡ್ಕೊಳ್ಬೇಕು ಅಂತಲ್ಲ, ನಮ್ಮ ಹಿರಿಕರಿಂದ ಬಂದಿರುತ್ತೆ. ಹೀಗೆ ಮಾಡಿದ್ರೆ ಹೀಗಾಗತ್ತಪ್ಪ ಅಂತ ಹೇಳ್ತಾ ಇರ್ತಾರೆ. ಆ ಅನುಭವಗಳು ಸಹ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಇನ್ನೊಂದು, ನಾನು ಮಲೆನಾಡು ಭಾಗದವನಾದ್ದರಿಂದ ಅಲ್ಲಿ ಸಂಬಂಧಗಳು ಫಂಕ್ಷನ್ಗಳು ಜಾಸ್ತಿ. ವರ್ಷದಲ್ಲಿ ಒಂದು 35 ವೈದಿಕನೇ ಬರುತ್ತೆ. ಆ ಮನೆಗಳ ಹೋಗದೇ ಇದ್ದರೆ ಸಂಬಂಧಗಳು ತಪ್ಪಿ ಹೋಗುತ್ತೆ. ಇವತ್ತು ಅರಳುಸುರುಳಿ ಅಂತ ಊರಲ್ಲಿ ತುಂಬ ಮನೆಗಳಲ್ಲಿ 40 ವರ್ಷದ ಒಳಗಿನ ಜನ್ರೇಷನ್ ಇಲ್ಲ, ಬರೀ ವಯಸ್ಸಾದವರು ಮಾತ್ರ ಇದೆ. ಹಾಗಾಗಿ ತಮಾಷೆ ಮಾಡ್ತಾ ಇರ್ತಾರೆ, ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಅದು ಅಂತ. ತುಂಬ ತಮಾಷೆ ಮಾಡೋ ವಿಷಯ ಅಲ್ಲ, ಅದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂಥ ವಿಷಯ. ಕಾರಣ ಏನು ಅಂತ ಹೇಳಿದ್ರೆ, ನಾವು ತುಂಬ ಒಳ್ಳೆ ಎಜುಕೇಷನ್ ಕೊಟ್ವಿ, ಚೆನ್ನಾಗಾದರೂ ನಮ್ಮ ಮಗ ಫಾರಿನಲ್ಲಿದ್ದಾನೆ ಅಂತ ಖುಷಿ ಪಡ್ತಾ ಇದ್ದಾರೆ. ಆದರೆ ಅದ್ರ ಜೊತೆಗೇನೆಯ ಹುಷಾರಿಲ್ಲದೆ ಇದ್ದರೆ ಕರ್ಕೊಂಡು ಹೋಗಲಿಕ್ಕೆ ಯಾವುದೋ ಆಟೋದವನು ಬರಬೇಕು, ಇನ್ಯಾರೋ ಬರಬೇಕಾದಂಥ ಸ್ಥಿತಿ ಇವತ್ತು ವಯಸ್ಸಾದವ್ರ ಮನೇಲಿದೆ. ದುಡ್ಡು ಬೇಕಾದಷ್ಟಿದೆ, ಅವರೇ ನೆಟ್ಟು ಬೆಳೆಸಿದ ತೋಟ ಫಸಲು ಬರ್ತಾ ಇದೆ, ತುಂಬ ಕಷ್ಟಪಟ್ಟು ಬೆಳೆಸಿದ ತೋಟ ಫಸಲು ಬರ್ತಾ ಇದೆ. ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಅವರಿಗೆ ಸಮಯ ಇಲ್ಲ, ಅನುಭವಿಸುವ ಯೋಗವೇ ಇಲ್ಲ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ. ಯಾಕೆಂದರೆ ಮಕ್ಕಳು ಸುಮಾರು ಜನ ಫಾರಿನಲ್ಲಿ ಇದ್ಕೊಂಡು ಅಲ್ಲಿ ತಂದೆ ತಾಯಿನ ಬನ್ನಿ ಅಂತ ಕರೀತಾರೆ ಬಿಟ್ಟರೆ, ಅವರು ಯಾವತ್ತೂ ಸಹ ಹಳ್ಳಿಗೆ ಬಂದು ಇಲ್ಲೊಂದು ವಾರ ಜೀವನ ಮಾಡೋಣ ಅಂತ ಇಲ್ಲ. ಅವರಿಗೆ ಫಾರ್ಮ್ ಹೌಸ್ಗಳು ಇಷ್ಟ ಆಗುತ್ತೆ, ಫಾರ್ಮ್ಗಳು ಇಷ್ಟ ಆಗೋದಿಲ್ಲ. ಇದು ಇವತ್ತಿನ ಮಲೆನಾಡಿನ ದುರಂತ ಅಂತ ಅನಿಸುತ್ತೆ. ಪರಂಪರಾಗತವಾಗಿ ಬಂದಂಥ ಜಮೀನನ್ನು ನಮಗೆ ನೋಡ್ಕೊಳ್ಳಿಕ್ಕೆ ಆಗದೆ ಇರುವಾಗ ಮಾರೋದು ಒಳ್ಳೆಯದೋ ಅಥವಾ ಪಡು ಬಿದ್ದರೂ ಪರವಾಗಿಲ್ಲ ಅದನ್ನು ನಾವು ಇಟ್ಕೊಳ್ಳೋಣ ಅಂತ ಅನ್ನೋದು ಒಳ್ಳೆಯದು? ಜಮೀನನ್ನು ಯಾವತ್ತೂ ಸಹ ಮಾರಬಾರ್ದು. ಜಮೀನನ್ನು ಮಾರುವ ಅಧಿಕಾರ ನಮಗಿಲ್ಲ. ಯಾಕೆ ಅಂದರೆ ಅದು ನಮ್ಮ ಪೂರ್ವಜರಿಂದ ಬಂದಿರುವಂಥದ್ದು. ಅದು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಅಧಿಕಾರ ಇದೆಯೇ ಹೊರತು ಅದನ್ನು ಮಾರುವ ಅಧಿಕಾರ ನಮಗಿಲ್ಲ. ಮಾರಿದ್ರೆ ಈ ಜನ್ರೇಷನ್ಗೆ ನನಗೆ ಹಣ ಸಿಗುತ್ತೆ, ಆದರೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವ್ರಿಗೆ ನಾವೇನು ಕೊಟ್ಟಂಗಾಯಿತು? ಇದೇ ಮಾರಾಟ ಮಾಡುವ ಯೋಚನೆಯನ್ನು ನನ್ನ ಅಜ್ಜನೋ ಮುತ್ತಜ್ಜನೋ ಮಾಡಿದರೆ ನನಗೆ ಇವತ್ತೇನೂ ಇರ್ತಿರಲಿಲ್ಲ. ಅವರು ಮಾಡದೇ ಇರುವ ಯೋಚನೆಯನ್ನು ನಾನು ಯಾಕೆ ಮಾಡಬೇಕು? ಹಾಗಾಗಿ ಯಾವ ಕಾರಣಕ್ಕೂ ಮಾರಬಾರ್ದು, ಇದು ಮೊದಲನೇದು. ಇನ್ನು ಕಮರ್ಷಿಯಲ್ಲಾಗಿ ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೃಷಿ ಭೂಮಿಗೆ ಒಂದು ಭಾರಿ ಬಂಗಾರದ ಬೆಲೆ ಬರ್ತಾ ಇದೆ. ಅಮೆರಿಕದಂಥ ದೇಶಗಳಲ್ಲಿ ಬಿಲ್ ಗೇಟ್ಸ್ ಅಂತವರು 36,000 ಹೆಕ್ಟೇರು, ಆ ಲಕ್ಷ ಹೆಕ್ಟೇರ್ಗಳಲ್ಲಿ ಇವತ್ತು ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಮೂಲಕ ಕಂಪ್ನಿಯನ್ನು ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ. ಅಲ್ಲಿ ಈಗ ಭಾರತದಲ್ಲೂ ಸಹ ಮುಂದಿನ ಜಮಾನ ಕೃಷಿದು ಆಗುತ್ತೆ. ಯಾಕೆಂದರೆ ಕೃಷಿಯಲ್ಲಿ ಬರುವಂತಹ ತಾಂತ್ರಿಕತೆ, ಬೆಳೆಯುವಂತಹ ಬೆಳೆಗಳು, ಪಾಲಿಹೌಸ್ಗಳು, ಬೇರೆ ಬೇರೆ ದೇಶದ ಕಂಪ್ನಿಗಳು ಬಂದು ಇಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಚೀನಾ, ಆಸ್ಟ್ರೇಲಿಯಾದಂಥ ದೇಶಗಳಿಂದ ಕಂಪ್ನಿಗಳು ಬಂದು ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಸಣ್ಣ ಹಿಡುವಳಿ ಅನ್ನೋದು ಬಹುಶಃ ಅದನ್ನು ಮುಗಿಸುವ ಯೋಚನೆಯಲ್ಲೂ ಸಹ ಇದ್ದಾರೆ. ಆದರೆ ನಮ್ಮ ಜನದ ಇಂಟೆನ್ಷನ್, ನಾವು ಅದ್ರ ಜೊತೆ ಬದುಕಿರೋದ್ರಿಂದ ಕೃಷಿ ನಾಶ ಆದರೆ ನಮ್ಮ ಬದುಕು ನಾಶ ಆಗುತ್ತೆ. ಹಾಗಾಗಿ ಕೃಷಿಯನ್ನು ಉಳಿಸ್ಕೊಳ್ಬೇಕು. ಕೃಷಿಯಲ್ಲೂ ಸಹ ನಾವು ಫುಡ್ ಕ್ರಾಫ್ಟ್ ಬೆಳಿತೀವೋ, ಕಮರ್ಷಿಯಲ್ ಕ್ರಾಫ್ಟ್ ಬೆಳಿತೀವೋ, ಯಾವುದೋ ಒಟ್ಟಂತೂ ಒಂದನ್ನು ಉಳಿಸ್ಕೊಂಡಂತೂ ಹೋಗಬೇಕಾಗತ್ತೆ. ಅಮೆರಿಕದಲ್ಲಿದ್ದಾಗ ಭೂಮಿಯನ್ನು ಹೇಗೆ ನಾವು ಇಟ್ಕೊಳ್ಳುವಂಥದ್ದು? ಅಮೆರಿಕದಲ್ಲಿದ್ದೀವಿ ನಾವು, ವ್ಯಕ್ತಿ ಇಲ್ಲಿ ಪುರಾತನವಾದ ಆ ಕಾಲದಿಂದ ಬಂದಂಥ. ಇವತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಅಲ್ಲಿ ಇಟ್ಕೊಂಡು ಇಲ್ಲಿ ಲೇಬರನ್ನು ಬಿಟ್ಟು ಆ ರೀತಿ ಆದರೂ ಕೆಲಸ ಮಾಡಿಸಬೇಕಾಗತ್ತೆ, ಅಥವಾ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರಬೇಕಾಗತ್ತೆ. ಯಾಕೆಂದರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿರೋದ್ರಿಂದ ಜನ್ಮಭೂಮಿಯನ್ನು ಬಿಟ್ಟು ಇನ್ನೆಲ್ಲೋ ಹೋಗಿರೋದಕ್ಕಿಂತ ಜನ್ಮಭೂಮಿಯೇ ಶ್ರೇಷ್ಠ ಆಗಿರೋದ್ರಿಂದ ಇಲ್ಲಿಗೆ ಬರೋದು ಒಳ್ಳೆಯದು. ನಮ್ಮ ದೇಶದ ಜನಸಂಖ್ಯೆ, ನಮ್ಮ ಮಕ್ಕಳಿಗೆ ಅದರ ಅನುಭವ ಕೊಡದೇ ಇದ್ದರೆ ಆ ಪಾಪ ಅಂತೂ ನಮಗೆ ಬರ್ಬೋದು. ಏನೇನು ಬೆಳಿತೀರಾ ನಿಮ್ಮ ತೋಟ ಅಥವಾ ಜಮೀನಿನಲ್ಲಿ? ನಮ್ಮ ತೋಟದಲ್ಲಿ ಅಡಿಕೆ ಮುಖ್ಯ ಬೆಳೆ, ಅದರ ಜೊತೆಗೆ ಕಾಫಿ ಇದೆ, ಜಾಯಿಕಾಯಿ ಇದೆ, ಕಾಳುಮೆಣಸಿದೆ, ಹಾಗೆ ಸ್ವಲ್ಪ ಮನೆಗಾಗುವಷ್ಟು ಏಲಕ್ಕಿ ಈ ರೀತಿ ಇದೆ. ಇನ್ನು ಒಂದಷ್ಟು ಹಣ್ಣು ಬೆಳೆಗಳನ್ನು ಮನೆ ಸುತ್ತ ಹಾಕ್ಕೊಂಡಿದೆ. 1 ಎಕರೆಯಷ್ಟು ಅಪ್ಪೆ ಮಿಡಿ ಮಾವನ್ನು ಹೊಸದಾಗಿ ಪ್ರಯೋಗ ಮಾಡ್ತಾಯಿದ್ದೀವಿ. ಕಸಿ ಗಿಡಗಳು, ಗ್ರಾಫ್ಟೆಡ್ ಗಿಡಗಳನ್ನು 1 ಎಕರೆಯಷ್ಟು ಪ್ರಯೋಗಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ. ಅದನ್ನು ಸಹ ಬೆಳೀತಾ ಇದ್ದೀವಿ. ಇನ್ನೊಂದಷ್ಟು ಯಾವುದಾದ್ರೂ ವಿದೇಶಿ ತಳಿಗಳು ಅದು ಇದು ಎಲ್ಲ ಬಂದರೆ ಹಣ್ಣಿಗೋಸ್ಕರ, ಮನೆಗೋಸ್ಕರ ಪೇರ್ಲೆ ಇತ್ಯಾದಿಗಳು, ಥೈಲ್ಯಾಂಡು, ಪಿಂಕು ಈ ಥರದ ಗಿಡಗಳನ್ನು ಸಹ ನಾವು ಪ್ರಾಯೋಗಿಕವಾಗಿ ಮನೆಗೆ ತೋಟಕ್ಕೆ ಹೋದಾಗ ತಿನ್ನಲಿಕ್ಕೆ ಏನಾದರೂ ಬೇಕಲ್ಲ ಹಣ್ಣು, ಅದಕ್ಕೋಸ್ಕರ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಕಮರ್ಷಿಯಲ್ಲಾಗಿ ಅಡಿಕೆ ಮತ್ತು ಕಾಫಿ ಮೇಜರ್ ಆಗಿರುತ್ತೆ. ಅಡಿಕೆನಲ್ಲಿ ನಮ್ಮೂರಲ್ಲಿ 1 ಎಕರೆಗೆ 10ರಿಂದ 12, 15 ಕ್ವಿಂಟಾಲ್ವರೆಗೆ ಬರುತ್ತೆ. ಚೆನ್ನಾಗಿ ಮಾಡಿದ್ರೆ 15 ಬರುತ್ತೆ, ಇಲ್ಲ 10ರಿಂದ 12 ಕ್ವಿಂಟಾಲ್ಗಂತೂ ತೊಂದರೆ ಇಲ್ಲ. 1 ಎಕರೆಗೆ ಸುಮಾರು ಇವತ್ತಿನ ರೇಟಲ್ಲಿ 6ರಿಂದ 7 ಲಕ್ಷದವರೆಗೆ ಇನ್ಕಮ್ ಇದೆ.
ಪೆಪ್ಪರ್ ಸಹ ಒಂದು ಎಕರೆಗೆ ಒಂದು 5 ಲಕ್ಷ ಇನ್ಕಮ್ ಇದೆ. ವರ್ಷಕ್ಕೆ ಒಂದು ಎಕರೆಗೆ 10-12 ಲಕ್ಷ ಇನ್ಕಮ್ ಬಂದರೆ, ಕಾಫಿಯನ್ನು ಬಿಟ್ಟು ನಾನು ಹೇಳಿದ್ದು, ತಿಂಗಳಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಆಯಿತು. ಬಹುಶಃ IT ಅವರು ತುಂಬ ಕಷ್ಟಪಟ್ಟರೆ ಮಾತ್ರ 1 ಲಕ್ಷ ಸ್ಯಾಲ್ರಿ ಸಿಗುತ್ತೆ. ಕೃಷಿಲಿ 1 ಎಕರೆ ಇದ್ದವನು 1 ಲಕ್ಷ ತಗೊಳ್ಬೋದು ಕಮರ್ಷಿಯಲ್ ಕ್ರಾಪನ್ನು ಬೆಳೆದಾಗ. ಹಾಗಾಗಿ ಕೃಷಿಯಲ್ಲಿ ಹಣ ಇದೆ. ಮನುಷ್ಯನಿಗೆ ಕೊನೆಗೆ ಅಲ್ಟಿಮೇಟ್ ಯಾವುದು ಕೇಳಿದ್ರೆ ದುಡ್ಡು ಮಾಡೋದಕ್ಕೆ ಎಲ್ಲರೂ ಕೆಲಸ ಮಾಡೋದು. ಉದ್ಯೋಗ ಅಂತ ಯಾವುದಿದೆ ಅದೆಲ್ಲದು ದುಡ್ಡು ಮಾಡೋದಕ್ಕೆ ಮಾಡೋದು. ಕೃಷಿಯಲ್ಲಿ ಸಹ ಆ ದುಡ್ಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ವಾಪಸ್ ಬರಬೇಕು. ಯಾವುದೋ ಒಂದು ಬೆಳೆಗೆ ಸ್ಟಿಕ್ಕನ್ನು ಆಗದೆ ಮಲ್ಟಿಪಲ್ ಕ್ರಾಪ್ಸನ್ನು ಹಾಕ್ಕೊಂಡು ಇಂಟಿಗ್ರೇಟೆಡ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಸೆಕೆಂಡರಿ ಅಗ್ರಿಕಲ್ಚರ್ ಈಗ ಹೆಚ್ಚು ಫೇಮಸ್ ಆಗ್ತಿದೆ. ಕೃಷಿಯ ಜೊತೆಗೆ ಗಾಟ್ ಫಾರ್ಮು, ಪೌಲ್ಟ್ರಿ ಫಾರ್ಮು, ಡೈರಿ, ಈ ರೀತಿ ಇದನ್ನು ಸೇರಿಕೊಂಡಾಗ ನಮ್ಮದೀಗ ಡೈರಿ ಅಂದರೆ ಮನೇಲಿ ದನ ಇದೆ ಹಾಗಂಥೇಳಿ ದನ ಬಿಟ್ಟರೆ ಕೃಷಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ದೀವಿ. ಅದು ತುಂಬ ಲಾಭದಾಯಕ ಅನ್ನೋ ಕಾರಣಕ್ಕಲ್ಲ. ಸೆಕೆಂಡರಿ ಅಗ್ರಿಕಲ್ಚರಲ್ಲಿ ನಮ್ಮದು ಆ ಥರದ್ದು ಏನಿಲ್ಲ. ಆದರೆ ಮೌಲ್ಯವರ್ಧಿತ ಉತ್ಪನ್ನ ಅದರಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾಯಿದ್ದೀವಿ. ಅಡಿಕೆನಲ್ಲಿ ನಾವು ಅನ್ನು ಕಳಿಸ್ತಾ ಇದ್ದೀವಿ ಉತ್ತರ ಭಾರತಕ್ಕೆ. ಮೌಲ್ಯವರ್ಧಿತ ಉತ್ಪನ್ನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಅದರಲ್ಲಿ ಡ್ರೈಯರ್ಗಳನ್ನು ಮಾಡೋದು, ಸೋಲಾರ್ಗಳ ಬಳಕೆ. ನೀವು ಅರೆಕಾನಟ್ ಮಿಷನ್, ನಾವು ಅರೆಕಾನ ಬಿಡಿಸಬೇಕಾದ್ರೆ ಸೋಲಾರ್ ಮೂಲಕ ಅರೆಕಾನಟ್ಟನ್ನು ಬಿಡಿಸೋದು ರಾಜ್ಯದಲ್ಲಿ ನಂದೇ ಮೊದಲನೇ ಮಿಷನ್. ಅದನ್ನು ಕಂಡುಹಿಡಿದಿರೋದು ಮೈಸೂರಿನವರೇ ಅನಿಲ್ ನಾಡಿಗೇರ್ ಅಂತ, ಅವರ ಸಹಕಾರದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸಾವಯವ ಪದ್ಧತಿ ಮಾಡ್ತಿರೋ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀರೋ? ಪೂರ್ಣ ಸಾವಯವ ಏನು ಮಾಡ್ತಾ ಇಲ್ಲ, ಆದರೆ ರಾಸಾಯನಿಕವನ್ನು ಸ್ವಲ್ಪ ಮಟ್ಟಿಗೆ ಬಳಸ್ತೀವಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಬಂದಂತಹ ರೋಗಗಳು, ಕೊಲೆಟೋಟ್ರೈಕಮ್ ಕಹಾವೆ ಅನ್ನುವಂಥ ಒಂದು ಫಂಗಸ್ಸು, ಅದು ಎಲೆ ಮೇಲೆ ಡಾಟ್ಗಳನ್ನು ಮಾಡುತ್ತೆ, ಅಂದರೆ ಚುಕ್ಕೆಗಳನ್ನು ನಿರ್ಮಾಣ ಮಾಡುತ್ತೆ. ನಮಗೆ ಚುಕ್ಕಿ ರೋಗ, OLD, ಯೆಲ್ಲೋ ಲೀಫ್ ಡಿಸೀಸ್ ಅಂತ ಕರೀತಾರೆ. ಅದರಲ್ಲೂ ಸಹ ಅಡಿಕೆಗೆ ಬಂದಿರುವಂತಹ ಚುಕ್ಕಿ ರೋಗ ಅದು ಭಾರಿ ಆತಂಕಕ್ಕೆ ಇಡೀ ಮಲೆನಾಡನ್ನು ಅದು ಹೂಡ್ಬಿಟ್ಟಿದೆ. ಇವತ್ತು ಯಾರೇ ಮನೆಗೆ ಹೋದರೂ ಬಸ್ಸಲ್ಲಿ ಪಕ್ಕದಲ್ಲಿ ಕೂತೋರು ಹತ್ರನೂ ಅದನ್ನೇ ಮಾತಾಡೋ ಸ್ಥಿತಿ ಬಂದಿದೆ, ನಿಮ್ಮ ತೋಟದಲ್ಲಿ ಚುಕ್ಕಿ ಇದೆಯಾ ಅಂತ. ಹಾಗಾಗಿ ಚುಕ್ಕಿ ರೋಗ ಎಲ್ಲರ ತೋಟದಲ್ಲೂ ಇದೆ. ಅಕಸ್ಮಾತ್ ಯಾರಾದರೂ ನನ್ನ ತೋಟದಲ್ಲಿ ಚುಕ್ಕಿ ರೋಗ ಇಲ್ಲ ಅಂತ ಹೇಳಿದ್ರೆ ಅವ್ರ ತೋಟಕ್ಕೆ ಹೋಗಿಲ್ಲ ಅಂತ ಅರ್ಥ ಅಷ್ಟೇ. ಅಂತಹ ಸ್ಥಿತಿ ಇವತ್ತು ಇಡೀ ಮಲೆನಾಡಲ್ಲಿದೆ. ಅದು ಕೊಲೆಟೋಟ್ರೈಕಮ್ ಕಹಾವೆ ಅಂತ ಒಂದು ಫಂಗಸ್, ಅದರಿಂದ ಆ ರೋಗ ಬರ್ತಾ ಇದೆ. ತೋಟದಲ್ಲಿ ಇಳುವರಿ ಕಡಿಮೆ ಆಗುತ್ತೆ, ಕ್ರಮೇಣ ನಾಶ ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ. ಆದರೆ ಅದಕ್ಕೆ ಬೇಕಾದಂಥ ಪೊಟ್ಯಾಶ್ ಇತ್ಯಾದಿಗಳನ್ನು ಹಾಕಬೇಕಾಗತ್ತೆ, ಫಂಗಿಸೈಡ್ಗಳನ್ನು ಅನಿವಾರ್ಯವಾಗಿ ಬಳಸಬೇಕಾಗತ್ತೆ. ಅದೇ ಒಂದು ಗೌರ್ಮೆಂಟ್ ಒಂದು ನಿಶ್ಚಯ ಮಾಡಿದೆ, MRL, ಅದರ ಪ್ರಕಾರ ರೆಸಿಡ್ಯೂಯಲ್ ಲಿಮಿಟ್. ಬೇರ್ ಮೂಲಕ ಫಂಗಿಸೈಡ್ ಹಾಕ್ತೀರಾ ಅಥವಾ ಎಲೆಗಳಿಗೆ ಹಾಕ್ತೀರಾ? ಬೇರುಗಳ ಮೂಲಕ ಕೊಡಬೇಕಾಗತ್ತೆ ಕೆಲವು ಸಾರಿ, ಆದರೆ ಎಲೆಗಳಿಗೆ ನೇರ ಕೊಟ್ಟಾಗ ಅದರ ಎಫೆಕ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಎಲೆಗಳಿಗೆ ಕೊಡೋದು ಸೂಕ್ತ. ಅನಿವಾರ್ಯವಾಗಿ ಫಂಗಿಸೈಡನ್ನು ಬಳಸಬೇಕು. ನಾವು ಮೊದಲು ಕಾಪರ್ ಫಂಗಿಸೈಡ್ ಮಾತ್ರ ಬಳಸ್ತಾ ಇತ್ತು, ಬೋರ್ಡೋ ದ್ರಾವಣ. ಈಗ ಹೌದು, ಅದು ಹಿಂದಿನ ಕಾಲದಿಂದನೂ ಬಳಸ್ತಾ ಇದ್ರು. ಆದರೆ ಈಗ ಬೇರೆ ಬೇರೆ ಝೋಲ್ಗಳನ್ನು ಬಳಸಬೇಕಾಗಿ ಬಂದಿದೆ. ಟ್ರೆಪೆಕೊನೋಝೋಲು, ಸಾಫು, ಈ ರೀತಿಯ ಫಂಗಿಸೈಡ್ಗಳನ್ನು ಸಹ ಜನ ಬಳಸ್ತಾ ಇದ್ದಾರೆ. ನಾವು ಸಹ 1-2 ಸಾರಿ ಉಪಯೋಗಿಸ್ತೀವಿ. ಹಾಗಾಗಿ ಪೂರ್ಣ ಸಾವಯವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೃಷಿಕರು ಯಾವಾಗ್ಲೂ ದರಿದ್ರರು ಅಂತ ಹೇಳ್ತಾರಲ್ಲ, ನೀವು 1 ಎಕರೆಗೆ 1 ಲಕ್ಷ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು, ಕೃಷಿಕರು ಅಂದರೆ ಫುಡ್ ಕ್ರಾಪ್ಸನ್ನು ಮಾತ್ರ ನಂಬ್ಕೊಂಡಿದ್ದು ನಾವು ಬೇರೆ ಬೆಳೆಯೋದಿಲ್ಲ ಅಂತಂದರೆ ಹಾಗಾಗ್ಬೋದು, ದರಿದ್ರತನ ಬರಬಹುದು. ಆದರೆ ಕಮರ್ಷಿಯಲ್ ಕ್ರಾಪ್ ಜೊತೆಗೆ ನಾವು ಫುಡ್ ಕ್ರಾಪನ್ನು ಬೆಳೆದಾಗ ಇದು ನಮಗೆ ದುಡ್ಡನ್ನು ತಂದು ಕೊಡುತ್ತೆ. ಎರಡನೇದು, ಕೃಷಿಕರು ಅಂದರೆ ಸಹಜವಾಗಿ ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಮಯ ಅಲ್ಲಿ ಕಳೆಯೋದಿಲ್ಲ. ಒಬ್ಬ IT ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಅವರು ಬೆಳಿಗ್ಗೆ 8:30 ಮನೆಗೆ ಬಿಟ್ಟು 9 ಗಂಟೆಗಾಗಲೇ ತೋಟಕ್ಕೆ ಹೋಗಿ, ಅಂದರೆ ಅವರ ಕ್ಷೇತ್ರಕ್ಕೆ ಹೋಗಿ ರಾತ್ರಿ 8 ಗಂಟೆಗೋ 11 ಗಂಟೆಗೋ 10 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಯಾವುದೇ ಒಬ್ಬ ಕೃಷಿಕ ಇವತ್ತು ಬೆಳಗ್ಗೆ 8ರಿಂದ ರಾತ್ರಿ 10ರವರೆಗೆ ಕೆಲಸ ಮಾಡಲ್ಲ. ನಮಗೆ ಲೇಬರ್ ಬರೋದೇ 10 ಗಂಟೆಗೆ, ಒಂದು 3:15 ಹೊರಟೋಗ್ತಾರೆ. ಒಂದು 4-5 ಗಂಟೆಗಳ ಕಾಲ ಸಹ ಲೇಬರ್ಸ್ಗಳು ಕೆಲಸ ಮಾಡೋದಿಲ್ಲ. ಹಾಗಾಗಿ ಸಾಹುಕಾರರು ಸಹ ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೃಷಿ ಕೆಲಸ ಅಂದರೆ ಕಷ್ಟ ಅಂತ ಎಲ್ಲ ಕಡೆ ಹೇಳೋದು, ಕೆಲಸ ಮಾಡೋದು ಒಂದು 3-4 ಗಂಟೆಗಳ ಕಾಲ, ಅದು ಆಗೋದಿಲ್ಲ. ಕನಿಷ್ಠ 8 ಗಂಟೆ ಕಾಲ ಸಮಯ ಅದಕ್ಕೆ ಕೊಡಬೇಕು. ಅದಕ್ಕೆ ಕೊಟ್ಟರೆ ಅದು ಯಾವತ್ತೂ ಸಹ ಕಷ್ಟ ಅಲ್ಲ. ನಾವು ಲೇಬರ್ ಮ್ಯಾನೇಜ್ಮೆಂಟಲ್ಲಿ ಸೋಲ್ತಾ ಇದ್ದೀವಿ, ಸ್ವತಃ ಕೆಲಸ ಮಾಡೋದರಲ್ಲಿ ಸೋಲ್ತಾ ಇದ್ದೀವಿ. ಅದು 2 ಸರಿ ಮಾಡಿಕೊಂಡ್ರೆ ನಮಗದೊಂದು ತುಂಬ ಕಷ್ಟದ ಕೆಲಸ ಆಗಲ್ಲ. ಹಾಗಂತೇಳಿ ಪದ್ಧತಿ ಚಾಲ್ತಿಯಲ್ಲಿದೆ. ಸಹಕಾರ ಪದ್ಧತಿ ಸ್ವಲ್ಪ ಚಾಲ್ತಿಯಲ್ಲಿದೆ. ಎಲ್ಲ ತೋಟದ ಕೆಲಸಗಳು, ಈ ಉದಾಹರಣೆಗೆ ಕೊಯ್ಲು ಮುಂತಾದವೆಲ್ಲ ಬಂದಾಗ ಎಲ್ಲ ಹಂಚ್ಕೊಂಡ್ಬಿಟ್ಟು ಅವರವರು ಮನೆಯವರನ್ನೇ ಬೇರೆಯವರ ಜೊತೆಯಲ್ಲಿ ಸೇರ್ಕೊಂಡಿದ್ದು ಮಾಡುವಂಥದ್ದು,
ಆ ಥರ ಹೌದು, ಇದು ಸಂಘ ಸಂಸ್ಥೆಗಳು, ಧರ್ಮಸ್ಥಳ ಸಂಘಗಳು ಈ ರೀತಿಯ ಮೂಲಕ ಒಂದಷ್ಟು ಕಡೆ ಆಗುತ್ತೆ. ಯಾವಾಗ ಅಂದರೆ ನಾನು ಬೇರೆಯವ್ರ ಮನೆಗೆ ಹೋಗೋಕ್ಕೆ ತಯಾರಿರಬೇಕು, ಆವಾಗ ಆ ಸಹಕಾರ ಪದ್ಧತಿ ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಮನೆಗೆ ಮಾತ್ರ ಎಲ್ಲರೂ ಬರಲಿ ಅಂತಂದರೆ ಆಗೋದಿಲ್ಲ. ಆವಾಗ ಅದನ್ನು ಲೇಬರ್ಗೆ ಡಿಪೆಂಡ್ ಆಗಬೇಕಾಗತ್ತೆ. ಮತ್ತು ಹೆಚ್ಚಿನ ಮನೆಯಲ್ಲಿ ಯಂಗ್ ಏಜ್ನವ್ರು ಇಲ್ಲ, ಸ್ವಲ್ಪ ವಯಸ್ಸಾದವ್ರು ಇರೋದ್ರಿಂದ ಅಲ್ಲಿ ಅದರ ಇಂಪ್ಲಿಮೆಂಟೇಷನ್ ಆಗಲ್ಲ, ಸಹಕಾರ ಪದ್ಧತಿ ಇಂಪ್ಲಿಮೆಂಟೇಷನ್ ಆಗಲ್ಲ. ಉಳಿದ ಕಡೆ ಮಾಡ್ಕೊಳ್ಬೋದು. ಅದಕ್ಕಿಂತ ಹೆಚ್ಚು ನನ್ನ ತೋಟಕ್ಕೆ ನಾನು ಹೋಗಬೇಕು, ಅದು ಭಾಳ ಸ್ಪಷ್ಟ ಇರಬೇಕು. ಮತ್ತು ಟೈಮಿಂಗ್ಸ್ ಇರೋದಿಲ್ಲ. ಇವತ್ತಿನ ಕಾಲದಲ್ಲಿ ಮಂಗ ಈ ಥರದ್ದು ಕಾಟ ಇದ್ದಾಗ ಬೆಳಗ್ಗೆ 6 ಗಂಟೆಗೂ ಹೋಗಬೇಕಾಗತ್ತೆ. ಹಾಗಂಥೇಳಿ ಸಂಜೆ 6 ಗಂಟೆವರೆಗೂ ಇರಬೇಕಾಗತ್ತೆ. ಕೆಲವು ಸಾರಿ ಮಧ್ಯ ಅನುಕೂಲಕ್ಕೆ ತಕ್ಕಂಡಾಗೆ ನಾವು ಹೊರಗಡೆನೂ ಬರ್ಬೋದು, ನಮಗಿಷ್ಟ ಬಂದಾಗೆ ತಿರ್ಕೊಂಡು ಓಡಾಡಿಕೊಂಡು ಸಹ ಇರ್ಬೋದು. ಆದರೆ ಒಂದು ಕಣ್ಣು ಅಲ್ಲಿ ಇರಬೇಕು. ತಾನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಲೇಬರ್ಗಳನ್ನೇ ನೀವು ಆಶ್ರಯಿಸಿದರೆ ಕೃಷಿ ಯಾವಾಗಲೂ ನಷ್ಟವನ್ನೇ ಉಂಟು ಮಾಡುತ್ತೆ. ಕೇವಲ ಲೇಬರಿಗೆ ಹೇಳಿ ನಾವು ಪೇಟೆ ಕಡೆನೋ ಇನ್ನೊಂದೋ ಕೆಲಸಕ್ಕೆ ಹೋದರೆ ಅದು ಹಾಗೆ ಹಾಳು ಮಾಡಿದ್ದು ಹಾಳು ಅನ್ನೋದು ಸುಮ್ಮನೆ ಹೇಳಿಲ್ಲ. ಸಹಜವಾಗಿ ಮನುಷ್ಯಂದು ಒಂದು ಸ್ವಭಾವ, ಅದು ಈಗೋ ನಾನು ಮಾಡಿ ಚೆನ್ನಾಗಿರುತ್ತೆ ಅಂತ. ಅದನ್ನು ಕೃಷಿಯಲ್ಲೂ ಸಹ ತೋರಿಸ್ಕೊಟ್ಟಿದ್ದಾರೆ. ನಾನು ಮಾಡಿ ಕೆಲಸ ಸರಿ ಇದೆ ಅಂತ ಪ್ರೂವ್ ಮಾಡ್ಕೊಳ್ತೀವಿ, ಮತ್ತು ಚೆನ್ನಾಗಿರುತ್ತೂ ಕೂಡ. ಯಾಕೆಂದರೆ ನಮ್ಮ ಮನೆಯದು. ಲೇಬರ್ ಅವ್ರ ಮನೆಗೆ ಹೋದರೆ ಅವ್ರ ಮನೇಲೂ ಚೆನ್ನಾಗಿ ಮಾಡ್ತಾರೆ. ಈಗ ಲೇಬರ್ ಮಾಡಿದ್ದು ನಮ್ಮ ಮನೇಲಿ ಮಾತ್ರ ಹಾಳು, ಅವ್ರ ಮನೇಲಿ ಚೆನ್ನಾಗೇ ಮಾಡ್ತಾರೆ. ಹಾಳು ಮಾಡದೇ ಇರೋ ಹಾಗೆ ಲೇಬರ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಅವ್ರ ಜೊತೆಗೆ ಬರೀ ಕೆಲಸ ಮಾಡಿದ್ರು ಸಂಬಳ ಕೊಟ್ಟರು ಆ ಸಂಬಂಧವನ್ನು ಹೊರತುಪಡಿಸಿ ಒಂದಷ್ಟು ವಿಶ್ವಾಸನೀಯವಾಗಿ ಇರಬೇಕು. ಉದಾಹರಣೆಗೆ ಇವತ್ತು ಲೇಬರ್ಗಳಿಗೆ ಇನ್ಶೂರೆನ್ಸ್ಗಳು ಬಂದಿದೆ. ನಾವು ಲೇಬರ್ ಹತ್ರ ಕೆಲಸ ಮಾಡಿಸ್ತೀವಿ, ಲೇಬರ್ಗೊಂದು ಇನ್ಶೂರೆನ್ಸ್ ಇದೆಯಪ್ಪ, ನಿಂದು ಇನ್ಶೂರೆನ್ಸ್ ನಾನು ಕಟ್ತೀನಿ, ವರ್ಷಕ್ಕೊಂದು 750-800 ರೂಪಾಯಿ, ಯಾವ ಲೆಕ್ಕ ಇಲ್ಲ ಅದು ಅಂತ ಕಟ್ಟಿದ್ರೂ ಅವ್ರಿಗೆ ಖುಷಿ ಆಗ್ಬೋದು. ಇನ್ನು ಸ್ಕಿಲ್ ಲೇಬರ್ಗಳು ಬೇಕಾಗುತ್ತೆ. ಸ್ಕಿಲ್ ಲೇಬರ್ಗಳದ್ದು ಕೆಲಸ ಯಾವತ್ತೂ ರಿಸ್ಕು. ಈಗ ಉದಾಹರಣೆಗೆ ಅಡಿಕೆ ಕೊನೆ ತೆಗಿಬೇಕು ಅಂದರೆ ಮರ ಹತ್ತಬೇಕು. ಅಡಿಕೆ ಮರಕ್ಕೆ ಆ ಯಂತ್ರಗಳು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಇನ್ನೂ, ಸ್ವಲ್ಪ ನಿಧಾನಕ್ಕೆ ಪ್ರಯೋಗದ ಹಂತದಲ್ಲಿದೆ. ಕಾರಣ ಏನಂದರೆ ಇಂಜಿನಿಯರಿಂಗ್ ಓದೋರು ಅವ್ರ ಕೆಲಸಗಳನ್ನು ಅಥವಾ ಫ್ಯಾಕ್ಟ್ರಿ ನೀಡ್ಸ್ಗಳನ್ನು ಮಾಡ್ತಾರೆ ಹೊರತು ಅಗ್ರಿಕಲ್ಚರಿಗೆ ಬೇಕಾದ ಯಂತ್ರಗಳನ್ನು ಇನ್ನೊಬ್ಬ ಅಗ್ರಿಕಲ್ಚರಿಸ್ಟೇ ಕಂಡುಹಿಡಿಯಬೇಕು. ಯಾಕೆಂದರೆ ಅವನಿಗೆ ಮಾತ್ರ ಅದರ ಅನುಭವ ಇರುತ್ತೆ, ಅದರ ಕಷ್ಟ ಏನು ಅಂತ ಅನುಭವ ಇರುತ್ತೆ. ಈ ಅಗ್ರಿಕಲ್ಚರಿಸ್ಟ್ ಇಂಜಿನಿಯರ್ ಆಗಿರೋದಿಲ್ಲ. ಹಾಗಾಗಿ ಆ ಥರದ ಅನ್ವೇಷಣೆಗಳು ನಿಧಾನಕ್ಕೆ ಆಗ್ತವೆ, ತಕ್ಷಣ ಬರೋದಿಲ್ಲ. ಮತ್ತು ಸ್ಕಿಲ್ ಲೇಬರ್ ಮಾಡೋ ಕೆಲಸಗಳು ಕೆಲವುದು ಸ್ಕಿಲ್ ಲೇಬರ್ಸೇ ಮಾಡಬೇಕಾಗತ್ತೆ. ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದರೆ ನಾವು ಒಂದಷ್ಟು ಸಾಧನೆಯನ್ನು ಮಾಡ್ಕೊಳ್ಬೋದು. ಕೃಷಿಯ ಜೊತೆ ಬೇರೆ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿದ್ರಿ. ತಾವು ಜೇನು ಸಾಕ್ತಾ ಇದ್ದೀರಾ? ಜೇನು ಸಾಕಾಣಿಕೆ ಇದೆ, ಆದರೆ ಜೇನು ಸಾಕಾಣಿಕೆಗಿಂತನೂ ಸಹ ನಾವು ಕಾಡಲ್ಲಿ ಸ್ವಲ್ಪ ಜೇನು ತಗೊಳ್ತೀವಿ. ನ್ಯಾಚುರಲ್ಲಾಗಿ ಅದಕ್ಕೆ ಬೇಕಾದ ಜಾಗದಿಂದ ಅದು ಕಲೆಕ್ಟ್ ಮಾಡ್ಕೊಂಬರುತ್ತೆ. ಈಗ ನಾವು ಬಾಕ್ಸಲ್ಲಿ ಇಟ್ಕೊಂಡಾಗ ಅದಕ್ಕೊಂದು ಏರಿಯಾ ಲಿಮಿಟ್ ಇರುತ್ತೆ. ಆದರೆ ಕಾಡಲ್ಲೇ ಸಿಗುವ ಜೇನುತುಪ್ಪ ಆದರೆ ಅದಕ್ಕೆ ಬೇಕಾದ ಜಾಗದಿಂದ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಬರುತ್ತೆ, ಮತ್ತು ಬೇರೆ ಬೇರೆ ರೀತಿಯ ಜಾತಿಯ ಹೂಗಳನ್ನು ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಆ ರೀತಿಯ ಜೇನುತುಪ್ಪ ಅತ್ಯಂತ ಶ್ರೇಷ್ಠ. ಔಷಧಿಗೆ ಬಳಸೋದಾದರೆ ಆ ರೀತಿಯ ಜೇನುತುಪ್ಪಗಳನ್ನು ಮಾತ್ರ ಮಾಡಬೇಕು. ನಾವು ಸುಮಾರು ವರ್ಷಕ್ಕೊಂದು 40-45-50 ಜೇನುವರೆಗೂ ಕಿತ್ಕೊಂಡು ಬರ್ತೀವಿ ಕಾಡಿಂದ. ಹಾಗಂಥೇಳಿ ಅವಕ್ಕೇನು ತೊಂದರೆ ಕೊಡದೆ, ಒಂದು ಚೂರು ಸಹ ಬೆಂಕಿ ಹಾಕದೆ, ಹೊಗೆ ಹಾಕದೆ, ನಿಧಾನಕ್ಕೆ ಅವು ಹುಳಗಳನ್ನು ದೂರ ಸರಿಸ್ತಾ ಜೇನನ್ನು ಕಿತ್ಕೊಂಡು ಬರ್ತೀವಿ. ಹಾಗಾಗಿ ನಮ್ಮ ಕಾಡಿನ ಪರಿಚಯ ಚೆನ್ನಾಗಿರುತ್ತೆ. ಸುಮಾರು 200ಕ್ಕಿಂತ ಹೆಚ್ಚು ಜಾತಿಯ ಸಸ್ಯಗಳನ್ನು ನಾನು ಗುರುತಿಸ್ತೀನಿ ಅಲ್ಲಿ. ಯಾವ ಮರದಲ್ಲಿ ಜೇನಿದ್ದರೆ ಅದು ಯಾವ ಟೇಸ್ಟ್ ಇರುತ್ತೆ ಅನ್ನುವಷ್ಟರ ಮಟ್ಟಿಗೆ ಪರಿಚಯ ಆಗಿದೆ. ಉದಾಹರಣೆಗೆ ತಾರೆ ಮರ ಅಂತ ಬರುತ್ತೆ ಈ ತ್ರಿಫಲದಲ್ಲಿ ಒಂದು, ಆಯುರ್ವೇದದಲ್ಲಿ. ತಾರೆ ಮರದ ಹೂವಿನ ಮಕರಂದವನ್ನು ತಂದು ಯಾವುದಾದ್ರೂ ಜೇನು ಅದರ ತುಪ್ಪವನ್ನು ಮಾಡಿದ್ರೆ ನಿಮ್ಗೆ ತುಪ್ಪ ತಿಂದು ಕೂಡಲೇ ಗೊತ್ತಾಗುತ್ತೆ ಅದು ಕಹಿ ಇರುತ್ತೆ. ಕೆಲವು ಔಷಧಿಗಳಿಗೆ ಅದನ್ನೇ ಬಳಸ್ತಾರೆ, ಕಹಿ ಇರುವ ಜೇನುತುಪ್ಪನೇ ಬೇಕು ಅಂತ ಬಳಸ್ತಾರೆ. ಆದರೆ ಜೇನುತುಪ್ಪ ಸಿಹಿಯಾಗಿರುತ್ತೆ ಅನ್ನೋದಕ್ಕೆ ಅದು ಅಪವಾದ. ಜೇನುತುಪ್ಪ ಹೀಗೆ ಇರಬೇಕು, ಟೇಸ್ಟಾಗಿರಬೇಕು ಅಂತ ಬಳಸೋದಾದರೆ ಅದು ತಾರೆ ಮರದ ಹೂವಾದ ಸಮಯದ ಜೇನುತುಪ್ಪವನ್ನು ಬಳಸಬಾರ್ದು. ಇನ್ನು ಪಾಲಿನೇಷನ್ಗೆ ಜೇನು ಒಂದು ಭಾಳ ದೊಡ್ಡ ಸಹಕಾರಿ. ಅಡಿಕೆನಲ್ಲಿ ಮತ್ತು ಬೇರೆ ಬೇರೆ ಹೂವಿನ ಗಿಡಗಳಲ್ಲಿ, ಹಣ್ಣಿನ ಗಿಡಗಳಲ್ಲಿ ಔಷಧಿ ಹೊಡೆಯೋದ್ರಿಂದ ತುಂಬ ಫಂಗಿಸೈಡ್ ಹೊಡೆಯೋದ್ರಿಂದ ಅದಕ್ಕೆ ತೊಂದರೆ ಆಗಲ್ಲ. ಆದರೆ ಫೆಸ್ಟಿಸೈಡ್ಗಳಲ್ಲಿ ಕೀಟನಾಶಕ ಹೊಡೆದ್ರೆ, ಲೀತಾಲ್ ಅಂತ ಕೀಟನಾಶಕಗಳನ್ನು ಹೊಡೆದಾಗ, ಇನ್ಸೆಕ್ಟಿಸೈಡ್ಗಳನ್ನು ಹೊಡೆದಾಗ ಅದಕ್ಕೆ ತುಂಬ ತೊಂದರೆ ಆಗುತ್ತೆ, ಜೇನು ನಾಶ ಆದರೂ ಆಗ್ಬೋದು. ಹಾಗಾಗಿ ಇನ್ಸೆಕ್ಟಿಸೈಡ್ಗಳನ್ನು ಬಳಸಬಾರ್ದು. ಸಣ್ಣ ಪ್ರಮಾಣದಲ್ಲಿ
ಫಂಗಿಸೈಡ್ಗಳನ್ನು ಬಳಸೋದ್ರಿಂದ ಅಷ್ಟೊಂದು ತೊಂದರೆ ಆಗಲ್ಲ. ಮತ್ತು ಯಾವತ್ತೂ ಬೆಳಗಿನ ಜಾವ ಬೇಗ 6ರಿಂದ 7 ಜೇನುಹುಳ ಏಳೋದಕ್ಕಿಂತ ಮೊದಲು ಈ ಔಷಧಿಗಳನ್ನು ಉಪಯೋಗಿಸಿ ಅದು ಡ್ರೈ ಆಗಿಬಿಟ್ರೆ ಅದರ ಅಪಾಯ ಸ್ವಲ್ಪ ಕಡಿಮೆ. ಜೇನುತುಪ್ಪದಲ್ಲಿ ಅದು ಮಿಕ್ಸ್ ಆಗೋದಿಲ್ಲ. ಮತ್ತು ನಾವು ಜೇನುತುಪ್ಪಗಳನ್ನು ತೆಗೆಯೋದು ಕಾಡಿನಲ್ಲಾದ್ರಿಂದ ಅದರ ಅಪಾಯ ಅಷ್ಟೇ ಇರೋದಿಲ್ಲ. ಯಾವುದಾದ್ರು ಜೇನು ತೆಗಿತೀರಾ? ಹೆಜ್ಜೆಯನ್ನು ತೆಗಿತೀರಾ? ಹೆಜ್ಜೆನೂ ಯಾವಾಗಲಾದರೂ ಒಂದು ಸಾರಿ ಅಷ್ಟೇ. ತುಡುಬೆ ಜೇನನ್ನು ಮಾತ್ರ ನಾವು ತಗೊಳ್ತೀವಿ. ನರ್ಸರಿಯನ್ನು ಸಹ ತೆಗೆಯೋದಿಲ್ಲ. ಅವು ಸಂತತಿ ಕಡಿಮೆ ಆಗ್ತಿದೆ. ಅವು ಎಲ್ಲಿರ್ತಾವೋ ಅಲ್ಲಿ ಬೆಳೀಲಿ ಅಂತ ಬಿಡ್ತಾಯಿದ್ದೀವಿ. ತುಡುಬೆ ಜೇನು ತುಂಬ ಜಾಸ್ತಿ ಇದೆ ಕಾಡಲ್ಲಿ. ಮನೆಯಲ್ಲಿ ಸಣ್ಣ ಹುಳ ನುಸಿಯ ರೀತಿಯಲ್ಲಿ ಇರೋದ್ರಿಂದ ಹೌದು. ಅದನ್ನೇ ವಿಶೇಷವಾಗಿ ಕೆಲವು ಔಷಧಿಗಳಿಗೆ ಬಳಸ್ತಾರೆ. ಹಾಗಾಗಿ ಅದನ್ನು ಮಾರಾಟ ಮಾಡ್ತಾರೆ. ನಾವು ಜೇನುತುಪ್ಪವನ್ನು ತೆಗೆದು ಮಾರಾಟ ಮಾಡೋದಿಲ್ಲ. ನಮ್ಮ ಉಪಯೋಗಕ್ಕೆ ಯಾರಾದರೂ ಆತ್ಮೀಯರಿಗೆ ಕೊಡೋದಕ್ಕೆ ಮಾತ್ರ ಬಳಸ್ತೀವಿ. ಹಾಗಾಗಿ ಅದನ್ನು ಹಣಕ್ಕೋಸ್ಕರ ಅಲ್ಲ, ಅದು ಒಂದು ಖುಷಿಗೋಸ್ಕರ ಅಂತ, ಅದೊಂದು ಹಾಬಿ ಅಷ್ಟೇ. ನೀವೇ ತೆಗಿತೀರೋ ಅಥವಾ? ಇಲ್ಲ, ನಾವೇ ತೆಗೆಯೋದು. ನಾನು ಮತ್ತು ನನ್ನ ತಮ್ಮ ಜೇನು ತೆಗಿತೀವಿ. ಅದೊಂದು ಹಾಬಿಗೆ ಅಷ್ಟೇ. ಮತ್ತು ತುಂಬ ಜೇನು ನೋಡಿಯೂ ಸಹ ತೆಗೆದೇನು ಹಾಗೇ ಬಿಡ್ತೀವಿ. ಆ ನೋಡೋದೊಂದು ಹಾಬಿ. ಜೇನು ಹುಡುಕುವ ಕಲೆ ಇದೆಯಲ್ಲ, ಅದೇ ವಿಶೇಷವಾದದ್ದು. ಕಾಡಲ್ಲಿ ಮಕರಂದವನ್ನು ಹೀರ್ತಾ ಇರುವ ಹುಳವನ್ನು ನೋಡಬೇಕು. ಅದು ಯಾವ ದಿಕ್ಕಲ್ಲಿ ಹಾರು ಹೋಗ್ತಾ ಇದೆ ಅದ್ರ ಹಿಂದ್ಗಡೆ ಹೋಗಬೇಕಾಗತ್ತೆ. ಒಂದೇ ಹುಳದ ಹಿಂದಕ್ಕೆ ಅಷ್ಟು ಫಾಸ್ಟ್ ಹೋಗೋಕ್ಕಾಗಲ್ಲ. ತುಂಬ ಹುಳಗಳು ಹೋಗ್ತಾ ಇರುವ ದಾರಿಯನ್ನು ಹಿಡ್ಕೊಂಡು ಹೋಗಿ ಅಲ್ಲೊಂದು ಜೇನು ಸಿಗತ್ತೆ. ಅದನ್ನು ನೋಡೋದೊಂದು ಭಾಳ ಸಂತೋಷದ ಕೆಲಸ. ಅದರ ಡಿವೈಡ್ ಆಗೋ ರೀತಿ ಇದೆಲ್ಲದು ಸಹ ಖುಷಿ ಕೊಡುವಂಥದ್ದು. ಕಾಡಿನ ಜೇನು ತೆಗೆದುಬಿಟ್ರೆ ಪೂರ್ತಿ ಗೂಡನ್ನೇ ತಂದುಬಿಡ್ತೀರಾ? ಗೂಡನ್ನು ತರೋದಿಲ್ಲ. ನಾವು ಗೂಡನ್ನು ತರೋದಿಲ್ಲ. ಕೇವಲ ಅದರ ತುಪ್ಪದ ಭಾಗವನ್ನು ಮಾತ್ರ ತರ್ತೀವಿ. ಮರಿ, ಮೊಟ್ಟೆ ಅದನ್ನು ಹಾಗೆ ಉಳಿಸ್ತೀವಿ. ಅವು ಮತ್ತೆ ಅದನ್ನು ಮರಿ ಮಾಡಿಕೊಂಡು ಬೇರೆ ಗೂಡನ್ನು ಹುಡ್ಕೊಂಡು ಹೋಗ್ತವೆ. ಮುಂದಿನ ವರ್ಷ ಮತ್ತೆ ಇದೇ ಗೂಡಿಗೆ ಬರ್ತವೆ. ಯಾಕೆಂದರೆ ನಾವು ಆ ಗೂಡನ್ನು ಮತ್ತೆ ಹಾಗೆ ಮಾಡಿಟ್ಟು ಕಲ್ಲಿಟ್ಟು ಚೆನ್ನಾಗಿ ಮಾಡಿ ಬಂದುಬಿಟ್ರೆ ಮುಂದಿನ ವರ್ಷ ಮತ್ತೆ ಅದೇ ಗೂಡನ್ನು ಹುಡ್ಕೊಂಡು ಬರ್ತವೆ. ಹಾಗಾಗಿ ಆ ಗೂಡನ್ನು ಸಹ ಹಾಳು ಮಾಡೋದಿಲ್ಲ. ಅಲ್ಲ, ಅದು ಮೊಟ್ಟೆಗಳು ಮರಿಗಳು ಇರೋದು ಕೆಳಗಡೆ ಭಾಗ ಅಲ್ವಾ? ಮೊಟ್ಟೆ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಸರಿ ಇದೆ. ಮೊಟ್ಟೆ ಕೆಳಗಡೆ ಭಾಗದಲ್ಲಿ ಇರುತ್ತೆ. ತುಪ್ಪವನ್ನು ಕಟ್ ಮಾಡಿ ಮೊಟ್ಟೆ ಮರಿ ಇರೋ ಮತ್ತು ಆ ಜೇನಿನ ಏರಿಗಳನ್ನು, ತಟ್ಟಿಗಳನ್ನು ವಾಪಸ್ ಹಾಗೆ ಇಟ್ಟು ಅದಕ್ಕೆ ಮುಂಗಿಸಿ ಅಂತ ಪ್ರಾಣಿಗಳು ಅಟ್ಯಾಕ್ ಮಾಡದೇ ಇರೋ ರೀತಿಯಲ್ಲಿ ಕಲ್ಲಿಟ್ಟರೆ ಅದನ್ನು ಮತ್ತೆ ಮರಿ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ. ಅದು ಅಂದರೆ ಅಷ್ಟೊಂದು ತೆಗೆದು ಮತ್ತೆ ವಾಪಸ್ ಇಡ್ತೀರಾ? ಮತ್ತೆ ವಾಪಸ್ ಇಡ್ತೀವಿ. ಹಗ್ಗದಿಂದ ಕಟ್ತೀರಾ? ಇಲ್ಲ, ಹಾಗೆ ಇಟ್ಟರು ಸಾಕು. ಕಲ್ಲಿಟ್ಟು ಕಲ್ ಮೇಲೆ ನಿಧಾನಕ್ಕೆ ಅದನ್ನು ಇಟ್ಟು ಚೆನ್ನಾಗಿ ಮಾಡಿ ಇಟ್ಟು ಬಂದರೆ ಅದು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಮರಿನೆಲ್ಲ ಕರ್ಕೊಂಡು ಹೋಗುತ್ತೆ. ಸೊ ಅಧ್ಯಾಪನದ ತರಹನೇ ಕೃಷಿಯೂ ಕೂಡ ಸಂತೋಷವನ್ನು ಕೊಡೋದನ್ನು ನೀವು ಅನುಭವಿಸಿದ್ದೀರಾ. ಇಷ್ಟುವರೆಗೆ ಕೃಷಿಯ ಬಗ್ಗೆ ಮತ್ತು ಅಧ್ಯಾಪನದ ಬಗ್ಗೆ ಮತ್ತು ಭಾಷೆಯ ಬಗ್ಗೆ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.